ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿನಾ ಮಾರ್ಟೀಸ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಿಮ್ಮ ಬಾಡಿ ತುಂಬ ಹೀಟ್ ಆಗಿದೆಯಾ? ಏನಾದರೂ ಮದ್ದು ತಗೊಂಡು ಇಲ್ಲದ್ರೆ ಏನಾದರೂ ಫುಡ್ ಎಲ್ಲ ತಗೊಂಡು ನಿಮ್ಮ ಬಾಡಿ ತುಂಬ ಹೀಟ್ ಆದರೆ, ಸ್ಪೆಷಲಿ ಹೆಂಗಸರಿಗೆ ವೈಟ್ ಡಿಸ್ಚಾರ್ಜ್ ಅಂದರೆ ವೈಟ್ ಮುಟ್ಟು ಜಾಸ್ತಿ ಆಗುತ್ತೆ. ಮತ್ತು ಅದು ಮುಟ್ಟು ಜಾಸ್ತಿ ಆದರೆ ಮತ್ತು ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಮಾಡೋದು ಗೊತ್ತುಂಟ, ನಾನು ಸೋರೆಕಾಯಿಯದ್ದು ಪಾಯಸ ಮಾಡಿ ತಿನ್ನೋದು ತುಂಬ ಹೀಟ್ ಆದರೆ. ಸೊ ಅದರಲ್ಲಿ ವೇಗವಾಗಿ ಪರಿಣಾಮಕಾರಿಯಾಗಿ ಬೇಗ ಅದು ಸ್ಟಾಪ್ ಆಗುತ್ತೆ ನನಗೆ ಬಾಡಿ ಹೀಟಾಗಿ ಹಾಗೆ ಏನಾದಾದರೆ. ಸೊ ಅದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ. ಸೋರೆಕಾಯಿ ಪಾಯಸ ಮಾಡಲಿಕ್ಕೆ ತುಂಬ ಈಸಿ. ಸ್ವಲ್ಪ ಜಾಸ್ತಿ ಐಟಮ್ ಬೇಕಂತ ಇಲ್ಲ. ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಅಕ್ಕಿಯದ್ದು ಪೌಡರ್ ಮತ್ತು ಸೋರೆಕಾಯಿ ಅಷ್ಟಿದ್ರೆ ಸಾಕು. ಸೊ ಅದನ್ನು ಹಾಕಿ ಒಂದು ಫಾಸ್ಟಾಗಿ ಒಂದು ಸೋರೆಕಾಯಿಯದ್ದು ಪಾಯಸ ಮಾಡುವ ಇವತ್ತು. ಫಸ್ಟಿಗೆ ಸೋರೆಕಾಯಿಯದು ಒಳ್ಳೆ ಮಾಡಿ ಸಿಪ್ಪೆ ತೆಗಿಬೇಕು. ಯಾಕಂದರೆ ಅದು ನಾವು ಮನೆಯಲ್ಲಿದ್ದ ಸೋರೆಕಾಯಿ ಆದರೆ ಪರವಾಗಿಲ್ಲ ಹಳ್ಳಿಯಲ್ಲಿ, ಬಟ್ ನಾವು ಇಲ್ಲಿ ಸೂಪರ್ ಮಾರ್ಕೆಟಿಂದ ತರುವುದಲ್ಲ, ಅದಕ್ಕೆ ಏನಾದರೂ ಕೆಮಿಕಲ್ ಎಲ್ಲ ಹಾಕ್ತಾರೆ ಫ್ರೆಶ್ ಆಗಿರಬೇಕಂತ. ಅದಕ್ಕೆ ನಾನು ಫಸ್ಟಾಗಿ ಅದರದ್ದು ಲೈಟಾಗಿ ಅದರದ್ದು ಸಿಪ್ಪೆ ತೆಗಿತಾ ಇದ್ದೇನೆ. ಇದರದ್ದು ಬೀಜ ಎಲ್ಲ ತೆಗೆಯೋದು ಅಗತ್ಯ ಇಲ್ಲ, ಯಾಕಂದರೆ ಇದು ತುಂಬ ಎಳತ್ತಾಗಿದೆ. ಮತ್ತೇನು ಗೊತ್ತಾ, ಊರಲ್ಲಿದ್ದರೆ ನೀವು ಅದು ರೌಂಡು ಸೋರೆಕಾಯಿ ಇದೆಲ್ಲ ಅದು ತುಂಬ ಒಳ್ಳೆಯದು, ಅದನ್ನು ಯೂಸ್ ಮಾಡಿ. ಸೊ ನನಗೆ ಅದು ಇಲ್ಲಿ ಸಿಗಲಿಲ್ಲ, ಸೊ ನಾನು ಉದ್ದ ಇದ್ದದ್ದನ್ನೇ ಮಾಡ್ತಾಯಿದ್ದೇನೆ. ಫಾಸ್ಟಾಗಿ ನಿಮಗೆ ಬೇಗ ಕುಕ್ ಆಗಬೇಕಾದ್ರೆ ಒಂದು ಕುಕ್ಕರಲ್ಲಿ ಇದನ್ನು ಬೇಯಿಸಲಿಕ್ಕೆ ಇಡಿ. 2 ವಿಸಿಲ್ ಬಂದರೆ ಸಾಕು. ಸೊ ನಾನು ಇದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಒಂದು 2 ವಿಸಿಲ್ ಬರುವ ತನಕ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ಇಷ್ಟಾಯಿತು ನೋಡಿ. ಆ್ಯಕ್ಚುಲಿ ಹೊರಗಡೆನೇ ಅದು ಬೇಯಿಸಿದರೆ ಒಳ್ಳೆಯದು, ಕುಕ್ಕರ್ ಯೂಸ್ ಮಾಡದೆ. ಬಟ್ ನನಗೆ ಬೇಗ ಬೇಯಿಸಬೇಕು, ಅದಕ್ಕಾಗಿ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಸೊ ಕುಕ್ಕರಲ್ಲಿ ಬೇಗ ಆಗ್ತದಲ್ಲ. ಸೊ ನಿಮಗೆ ಟೈಮ್ ಇದ್ದರೆ ನೀವು ಸ್ವಲ್ಪ ವಿದೌಟ್ ಕುಕ್ಕರ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಕುಕ್ಕರ್ ಯೂಸ್ ಮಾಡಿದರೆ ಅದರಲ್ಲಿದ್ದ ಸತ್ವ ಎಲ್ಲ ತುಂಬ ಕಡಿಮೆ ಆಗ್ತದೆ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತೇನೆ ಇವಾಗ. 2 ವಿಸಿಲ್ ಬಂದರೆ ಸಾಕು, ಯಾಕಂದರೆ ಬೇಗ ಅದು ಕುಕ್ ಆಗ್ತದೆ. ಅಷ್ಟು ಹೊತ್ತು ಆಗುವಾಗ ನಾನು ಒಂದು ತೆಂಗಿನಕಾಯಿಯದ್ದು ತುರಿ ತಗೊಂಡು ಅದರಲ್ಲಿ ನಾನು ಅದರದ್ದು ಹಾಲು ತೆಗಿತೇನೆ. ಇವಾಗ ನನಗೆ 2 ಟೈಪಿದ್ದು ಹಾಲು ಬೇಕು, ಒಂದು ದಪ್ಪ ಹಾಲು ಮತ್ತು ಒಂದು ತೆಳು ಹಾಲು. ಸೊ ಅದನ್ನು ನಾನು ಇವಾಗ ತೆಗಿತೇನೆ. ನೋಡಿ ಇದು ದಪ್ಪ ಹಾಲು, ಇದರಲ್ಲಿ ತೆಗೆದದ್ದು ನಾನು ಸೆಕೆಂಡ್ ಟೈಮ್ ತೆಗೆದದ್ದು. ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಸೊ ಇದು ಸ್ವಲ್ಪ ದಪ್ಪ, ಇದರಲ್ಲಿ ನೀರು ಕಡಿಮೆ ಇದೆ. ಓಕೆ, ಸೊ 2 ಟೈಪಿದ್ದು ಹಾಲು ತೆಗಿತೇನೆ. ಅಷ್ಟರಲ್ಲಿ ನನ್ನ ಸೋರೆಕಾಯಿ ಒಳ್ಳೆ ಬೆಂದಿದೆ ನೋಡಿ. ಇದಕ್ಕೆ ನಾವು ಇವಾಗ ಬೆಲ್ಲ ಮತ್ತು ಎಲ್ಲ ಬೇರೆ ವಸ್ತು ಎಲ್ಲ ಸೇರಿಸುವ. ಸೊ ಇದು ನಾನು ಊರಿನಿಂದ ತಗೊಂಡು ಬಂದ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಇದು ಆರ್ಗ್ಯಾನಿಕ್ ರೈಸ್ ಪೌಡರ್. ಓಕೆ, ಸೊ 1-1.5 ಸ್ಪೂನು ಅಷ್ಟೇ ನಾನು ಬೆಲ್ಲ ಹಾಕ್ತೇನೆ, ಜಾಸ್ತಿ ಹಾಕಲ್ಲ. ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟು ಬೆಲ್ಲವನ್ನು ನೀವು ಹಾಕ್ಬೋದು. ಓಕೆ, ನನಗೆ ಇಷ್ಟು ಸ್ವೀಟೇ ಸಾಕಾಯಿತು, ಅಂದರೆ ಅದು ಬೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಆರ್ಗ್ಯಾನಿಕ್ ಬೆಲ್ಲ, ಸೊ ಚೆನ್ನಾಗಿದೆ. ಮತ್ತು ನಾನು ಅದು ತೆಳು ಹಾಲು ಇದೆಯಲ್ಲ ಅದನ್ನು ಹಾಕಿ ಪುನೊಮ್ಮೆ ಒಳ್ಳೆ ಕುದಿ ಬರುವ ತನಕ ಅದನ್ನು ಬೇಯಿಸ್ತೇನೆ. ಸೊ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಬೇಯಿಸ್ಬೋದು. ಈಗ ಅದು ಕುದಿ ಬರುವವರೆಗೆ ನಾನು 2 ಸ್ಪೂನು ರೈಸ್ ಪೌಡರ್ ಇದೆಯಲ್ಲ ಅದನ್ನು ತೆಗೆದು ಅದನ್ನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಏನು ಅದರಲ್ಲಿ ಗಂಟು ಉಳಿಯದಾಗೆ ಒಳ್ಳೆ ಮಾಡಿ ಅದನ್ನು ನೀವು ಕಲ್ಲಡಿಸಬೇಕು. ಅಂದರೆ ಏನು ಮಾಡೋದು, ಹಿಟ್ಟು ಥರ ಮಾಡಬೇಕು. ಓಕೆ, ನೀರು ದೋಸೆಗೆ ಹಿಟ್ಟು ಮಾಡ್ತೀರಲ್ಲ ಆ ಥರ ತೆಳುವಾಗಿ ಮಾಡಬೇಕು. ಓಕೆ, ನೀವು ಅಕ್ಕಿ ಕಡಿದು ಕೂಡ ಹಾಕ್ಬೋದು ಗ್ರೈಂಡ್ ಮಾಡಿ, ಬಟ್ ಇದು ನಾನು ಪೌಡರೇ ಇತ್ತು ನನ್ನ ಹತ್ರ. ಸೊ ಅದನ್ನೇ ಇವಾಗ ಒಳ್ಳೆ ಬೆಂದಿದೆ ಅಲ್ಲ, ಆ ಸೋರೆಕಾಯಿಗೆ ಈ ಪೌಡರನ್ನು ಹಾಕ್ತೇನೆ. ಪೌಡರ್ ನೀರಿದೆ ಅಲ್ಲ, ಯಾವುದು ಅಕ್ಕಿಯದ್ದು ಹಿಟ್ಟಿದೆ ಅಲ್ಲ ಅದನ್ನು ಹಾಕ್ತೇನೆ. ಹಾಕಿದ ಮೇಲೆ ನೀವು ಒಳ್ಳೆ ಮಾಡಿ ಅದನ್ನು ತಿರುಗಿಸಬೇಕು, ಇಲ್ಲಾಂದರೆ ಅದು ಕೆಳಗಡೆ ತಾಗಿರುತ್ತೆ. ನಿಮಗೆ ಗೊತ್ತಿದೆ ಅಲ್ಲ, ಅಕ್ಕಿಯದ್ದು
ಬೇಯಲಿಕ್ಕಿಟ್ಟರೆ ಬೇಗ ಅದು ಅದರದ್ದು ಇದು ತಾಗ್ತದೆ ಅಂತ ಕೆಳಗಡೆ. ಸೊ ನೀವು ಅದನ್ನು ಒಳ್ಳೆ ಮಾಡಿ ಕೈ ಬಿಡದೆ ನೀವು ತಿರುಗಿಸ್ತಾ ಇರಬೇಕು ಕುದಿ ಬರುವವರೆಗೆ. ಓಕೆ, ಕುದಿ ಬಂದ ನಂತರ ನಾವು ಏನು ಮಾಡಬೇಕು, ನಮ್ಮ ಹತ್ರ ಅದು ದಪ್ಪ ಹಾಲಿತ್ತಲ್ಲ ಅದನ್ನು ಕೂಡ ಹಾಕಬೇಕು. ದಪ್ಪ ಹಾಲು, ನಾನು ದಪ್ಪ ಹಾಲು ಹಾಕುವಾಗ ವಿಡಿಯೋ ಮಾಡೋದು ಮರ್ತೋಯ್ತು. ಸೊ ನಾವು ದಪ್ಪ ಹಾಲನ್ನು ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಕುದಿ ಬಂದರೆ ಸಾಕು. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ಹಾಕಿ ಮತ್ತು ಅದನ್ನು ಸ್ಟಾಪ್ ಮಾಡಿ. ಓಕೆ, ಸೊ ಈಗ ನನ್ನ ಸೋರೆಕಾಯಿ ಪಾಯಸ ರೆಡಿ ಆಯಿತು ನೋಡಿ. ಯಾರಿಗೆಲ್ಲ ಇಷ್ಟ ಸೋರೆಕಾಯಿ ಪಾಯಸ, ನಿಮಗೆ ಇಷ್ಟ ಆದ ಮತ್ತು ನನ್ನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಲು ಮರೆಯದಿರಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು ನಿಮಗೆಲ್ಲರಿಗೂ, ನನ್ನ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.